Good morning, welcome to the class. So next ಏನಂತ ನೋಡೋಣ. Consignment accounts, important terms used in consignment. So when we prepare this consignment statement, ಒಂದು ಲೆಡ್ಜರ್ ಅಕೌಂಟ್ ಥರ ಪ್ರಿಪೇರ್ ಮಾಡ್ತೇವೆ. ಏನು ಯಾರ್ದಾದ್ರು ಒಂದು ಪರ್ಸ್ನಲ್ ಅಕೌಂಟ್ ಪ್ರಿಪೇರ್ ಮಾಡ್ತೇವಲ್ಲ, ಕ್ಯಾಶ್ ಬುಕ್ ಎಲ್ಲ ಪ್ರಿಪೇರ್ ಮಾಡ್ತಿದ್ವಲ್ಲ, ದುಡ್ಡು ಬಂದಿದ್ದು ಹೋಗಿದೆ ಅಂತ ಜಸ್ಟ್ ಹಾಗೇ ಲೆಟಸ್ ಸಿ ಯಾವುದೆಲ್ಲ ಟರ್ಮ್ಸ್ ಯೂಸ್ ಮಾಡ್ತಾರೆ ಅಂತ. ಸೊ ಫಸ್ಟಿಗೆ ಬಂದುಬಿಟ್ಟು ಕಮಿಷನ್. ಸೊ ಏನು ಕಮಿಷನ್ ಅಂದರೆ ಅಂತ. ಸೊ ಹಿಯರ್ ಕನ್ಸೈನ್ಮೆಂಟ್ ಅಂದರೆ ನಾನು ಜಸ್ಟ್ ರಿಪೀಟ್ ಮಾಡ್ತೇನೆ. ಕನ್ಸೈನ್ಮೆಂಟ್ ಅಂತಂದರೆ ದ ಓನರ್ ಆಫ್ ದ ಗೂಡ್ಸ್ ಆರ್ ಎ ಮ್ಯಾನುಫ್ಯಾಕ್ಚರ್ ಆಫ್ ದ ಗೂಡ್ಸ್ ಫೈಂಡ್ ಔಟ್ ಎನ್ ಏಜೆಂಟ್ ಟು ಸೆಲ್ ದ ಗೂಡ್ಸ್. ಒಬ್ಬ ಏಜೆಂಟ್ನ ಫೈಂಡ್ ಔಟ್ ಮಾಡಿ ಈ ಗೂಡ್ಸ್ನ ಸೇಲ್ ಮಾಡ್ತಾರೆ. ಲೋಕಲ್ ಲಿಮಿಟ್ಸಲ್ಲ, ಅದರ್ ದೆನ್ ಲೋಕಲ್ ಲಿಮಿಟ್ಸ್. ಎಕ್ಸ್ಪೋರ್ಟ್ ಮಾಡ್ಬೋದು. ಯೂಶ್ವಲಿ ಇದು ಫಾರಿನ್ ಕಂಟ್ರೀಸ್ಗೆ ಬೇರೆ ಕಂಟ್ರೀಸ್ಗೆ ಫಾರಿನ್ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಯೂಸ್ ಮಾಡೋಂಥ ಒನ್ ಆಫ್ ದ ಟೆಕ್ನಿಕ್ ಇದು. ಓಕೆ, ಸೊ ಈ ಕನ್ಸೈನ್ಮೆಂಟಲ್ಲಿ ಏಜೆಂಟ್ ಈಸ್ ರೆಡಿ ಟು ಸೆಲ್ ದ ಗೂಡ್ಸ್ ಆನ್ ಬಿಹಾಫ್ ಆಫ್ ದ ಕನ್ಸೈನರ್. ಅವನು ಮ್ಯಾನುಫ್ಯಾಕ್ಚರ್ ಪರವಾಗಿ ಅವನು ಗೂಡ್ಸ್ನ ಸೇಲ್ ಮಾಡ್ತಾನೆ, ಅವನಿಗೆ ಒಂದು ಕಮಿಷನ್ ಅಂತ ಕೊಡ್ತಾರೆ. ಓಕೆ, ದ ರಿವಾರ್ಡ್ ಆರ್ ಎ ರೆಮ್ಯುನರೇಷನ್ ಅಂತ ಹೇಳ್ತೇವೆ. ಪೇಯಬಲ್ ಫಾರ್ ದ ಸೇಲ್ ಮೇಡ್ ಬೈ ದ ಕನ್ಸೈನಿ ಅಂತ. ಏನು ಅವನು ಸೇಲ್ಸ್ ಮಾಡ್ತಾನೆ ಏಜೆಂಟು, ಅವನಿಗೆ ಕೊಡುವಂಥ ದುಡ್ಡನ್ನ ನಾವು ರೆಮ್ಯುನರೇಷನ್ನ ಅಥವಾ ರಿವಾರ್ಡ್ನ ನಾವು ಕಮಿಷನ್ ಅಂತ ಹೇಳ್ತೇವೆ. ನೆಕ್ಸ್ಟ್, ಆ ಕಮಿಷನಲ್ಲಿ ಎರಡು ರೀತಿ ಇದೆ. ಒಂದು ಓವರ್ ರೈಡಿಂಗ್ ಕಮಿಷನ್, ಇನ್ನೊಂದು ಡೆಲ್ ಕ್ರೇಡರ್ ಕಮಿಷನ್ ಅಂತಿದೆ. ಏನಿದು ಓವರ್ ರೈಡಿಂಗ್ ಕಮಿಷನ್ ಅಂದರೆ ಅಂತ? ಆ್ಯಸ್ ದ ನೇಮ್ ಸ್ಪೆಸಿಫೈ, ಓವರ್ ರೈಡಿಂಗ್. ಓವರ್ ಅಂದರೆ ಎಕ್ಸ್ಟ್ರಾ ಅಂತ ಹೇಳ್ತೇವೆ. ವಿ ಫಿಕ್ಸ್ ಹಿ ನೀಡ್ ಟು ಸೆಲ್ ಫಾರ್ ₹10,000. ಅವನು 10,000 ಪ್ರಾಡಕ್ಟ್ನ ಸೇಲ್ ಮಾಡಬೇಕು ಅಂತ ಹೇಳ್ತೀವಿ. ಅವನು ಅದಕ್ಕಿಂತ ಜಾಸ್ತಿ ಸೇಲ್ ಮಾಡ್ತಾನೆ, ಅದನ್ನು ನಾವೇನಂತ ಹೇಳ್ತೀವಿ? ಎಕ್ಸ್ಟ್ರಾ ಸೇಲ್ಸ್ ಅಂತ ಹೇಳ್ತೇವೆ. ಸೊ ಎಕ್ಸ್ಟ್ರಾ ಸೇಲ್ಸ್ ಮಾಡಿದ್ದಕ್ಕೆ ಎಕ್ಸ್ಟ್ರಾ ಕಮಿಷನ್. ನಾನು ನಿಮ್ಗೆ ಅರ್ಥ ಆಗಲಿ ಅಂತ ಬ್ರಾಕೆಟಲ್ಲಿ ಕೂಡ ಬರೆದಿದ್ದೀನಿ. ಸೊ ಕಮಿಷನ್ ಎಕ್ಸ್ಟ್ರಾ ಅಡಿಷ್ನಲ್ ಕಮಿಷನ್ ಪೇಯಬಲ್ ಟು ದ ಕನ್ಸೈನಿ ಫಾರ್ ಅಂಡರ್ಟೇಕಿಂಗ್ ಏನು ಎಕ್ಸ್ಟ್ರಾ ಸೇಲ್ಸ್ ಅಂತ. ಅಡಿಷ್ನಲ್ ಸೇಲ್ಸ್ ಮಾಡಿದ್ದಕ್ಕೆ ಎಕ್ಸ್ಟ್ರಾ ಕಮಿಷನ್ ಫಾರ್ ಅಡಿಷ್ನಲ್ ಅಥವಾ ಆರ್ಡಿನರಿ ಕಮಿಷನ್ಗಿಂತ ಜಾಸ್ತಿ ಪೇ ಮಾಡುವಂಥದ್ದು. ಅದನ್ನು ನಾವು ವರ್ಕ್ ಹಾರ್ಡ್ ಮಾಡಿ ಅಥವಾ ಸೇಲ್ಸ್ನ ಜಾಸ್ತಿ ಪುಷ್ ಮಾಡಿ, ಅವ್ನು ವರ್ಕ್ ಹಾರ್ಡ್ ಮಾಡಿರೋದಕ್ಕೆ ಮಾತ್ರ ಸೇಲ್ಸ್ ಜಾಸ್ತಿ ಆಗೋದು, ಇಲ್ಲಾಂದರೆ ಆಗಲ್ಲ. ಹಾಗಾಗಿ ಅವ್ನು ವರ್ಕ್ ಏನು ಎಕ್ಸ್ಟ್ರಾ ಮಾಡಿದ್ದಾನೆ ಅದನ್ನು ನಾವು ಓವರ್ ರೈಡಿಂಗ್ ಕಮಿಷನ್ ಅಂತ ಹೇಳ್ತೇವೆ. ಎಕ್ಸ್ಟ್ರಾ ಸೇಲ್ಸ್ ಮಾಡಿದಾಗ ಕೊಡುವಂಥ ಎಕ್ಸ್ಟ್ರಾ ಕಮಿಷನ್. ನೆಕ್ಸ್ಟ್ ಬಂದುಬಿಟ್ಟು ಡೆಲ್ ಕ್ರೇಡರ್ ಕಮಿಷನ್ ಅಂತಿದೆ. ಸೊ ಯೂಶ್ವಲಿ ಬ್ಯಾಡ್ ಡೇಟ್ಸ್ ಆದರೆ ಹಿ ಕ್ಯಾನ್ ಸೆಲ್ ದ ಗೂಡ್ಸ್ ಆನ್ ಎ ಕ್ರೆಡಿಟ್ ಆಲ್ಸೋ. ಸಾಲಕ್ಕೂ ಕೂಡ ಗೂಡ್ಸ್ನ ಸೇಲ್ ಮಾಡ್ಬೋದು. ಬಟ್ ದಟ್ ರಿಸ್ಕ್ ವಿಲ್ ಬಿ ಬೇರ್ ಬೈ ದ ಕನ್ಸೈನರ್ ಓನ್ಲಿ. ಯಾರು ಓನರ್ ಗೂಡ್ಸ್ನ ಕಳಿಸಿರ್ತಾನಲ್ಲ ಅವನೇ ಅದನ್ನು ಬೇರ್ ಮಾಡಬೇಕಾಗೈತೆ. ಏಜೆಂಟ್ ವಿಲ್ ನಾಟ್ ಬಿ ರೆಸ್ಪಾನ್ಸಿಬಲ್ ಫಾರ್ ದ ಲಾಸ್ ಆಫ್ ಏನು ಏನಾದರೂ ಯಾರಿಗಾದ್ರು ಸಾಲಕ್ಕೆ ಸೇಲ್ ಮಾಡಿದಾಗ ಆ ದುಡ್ಡು ಬರಲಿಲ್ಲ ಅಂತಂದರೆ ಏಜೆಂಟ್ನ ಕೇಳಲಿಕ್ಕೆ ಬರೋದಿಲ್ಲ. ಅದು ಕನ್ಸೈನರ್ಗೆ, ಯಾರು ಗೂಡ್ಸ್ನ ಕಳಿಸಿದಾನೆ ಅವನಿಗೆ ಅದು ಲಾಸ್ ಆಗುತ್ತೆ. ಬಟ್ ಸಮ್ ಕೇಸಸ್ ವಾಟ್ ವಿಲ್ ಹ್ಯಾಪನ್ ಮೀನ್ಸ್ ಹೀ ಈಸ್ ಅಗ್ರಿ ಟು ಟೇಕ್ ದಟ್ ಲಾಸ್. ಬ್ಯಾಡ್ ಡೇಟ್ಸ್ ಏನಾರಾದರೆ ನಾನು ಆ ಲಾಸ್ನ ತೊಗೊತೇನೆ ಅಂತ ಹೇಳಿ ಸೇಲ್ಸ್ ಮಾಡ್ತಾನೆ, ಎಕ್ಸ್ಟ್ರಾ ಸೇಲ್ ಮಾಡ್ತಾನೆ. ಅಂದರೆ ಬ್ಯಾಡ್ ಡೇಟ್ಸ್ ಆಗಿದ್ರೆ ನಾನು ಅದ್ರ ಜವಾಬ್ದಾರಿ ತೊಗೊತೇನೆ ಅಂತ ಹೇಳಿ ತೊಗೊತಾನೆ. ಅದನ್ನು ತೊಗೊಳೋದಕ್ಕೆ ಬ್ಯಾಡ್ ಡೇಟ್ ಲಾಸ್ನ ಅವನ ತೊಗೊಳೋದಕ್ಕೆ, ಓಕೆ, ಅದನ್ನು ನಾವು ಡೆಲ್ ಕ್ರೇಡರ್ ಕಮಿಷನ್ ಅಂತ ಹೇಳ್ತೀವಿ. ಓಕೆ, ಸೊ ದಟ್ಸ್ ಮೀನಿಂಗ್ ಆಫ್ ಡೆಲ್ ಕ್ರೇಡರ್ ಕಮಿಷನ್. ನೆಕ್ಸ್ಟ್, ಪ್ರೊಫಾರ್ಮ್ ಆಫ್ ಇನ್ವಾಯ್ಸ್ ಅಂತ. ಸೊ ನಾನು ಲಾಸ್ಟ್ ಕ್ಲಾಸಲ್ಲೂ ಹೇಳಿದ್ದೆ ಇನ್ವಾಯ್ಸ್ ಅಂದರೆ ಏನು ಅಂತ ಹೇಳಿಬಿಟ್ಟು. ಯು ಪೀಪಲ್ ವಿಲ್ ಗೋ ಟು ಶಾಪ್ ಆ್ಯಂಡ್ ಬೈ ಎ ಮೊಬೈಲ್. ಸೊ ಮೊಬೈಲಲ್ಲಿ ಶಾಪ್ನ ಪರ್ಚೇಸ್ ಮಾಡಿದಾಗ ಅವ್ರು ಹೇಳ್ತಾರೆ ಯಾವ ಮಾಡೋರು, ಯಾವ ಕಂಪ್ನಿ, ಯಾವ ಡೇಟಿಗೆ ಪರ್ಚೇಸ್ ಮಾಡಿದ್ದಾರೆ, ಎಷ್ಟು ಪೇ ಮಾಡಿದ್ದಾರೆ, GST ಎಷ್ಟಿದೆ ಅಂತ ಹೇಳಿ ನಿಮಗೆ ಬಿಲ್ ಕೊಡ್ತಾರಲ್ಲ, ಅದನ್ನು ನಾವು ಇನ್ವಾಯ್ಸ್ ಅಂತ ಹೇಳ್ತೇವೆ. ಸೊ ಲೈಕ್ ದಿಸ್ ಓನ್ಲಿ ಇಟ್ ಈಸ್ ಅ ಪ್ರೊಫಾರ್ಮ್ ಆಫ್ ಇನ್ವಾಯ್ಸ್. So what is this proforma of invoice? So here while sending the goods to the agent, ಗೂಡ್ಸ್ಗೆ ಕಳಿಸ್ಬೇಕಾದ್ರೆ ಅದರಲ್ಲಿ ಒಂದು ಇನ್ವಾಯ್ಸ್ನ ಪ್ರಿಪೇರ್ ಮಾಡ್ತಾರೆ. ಏನಂತ? ಎಷ್ಟು ಕ್ವಾಂಟಿಟಿ, ವೆಯ್ಟ್ ಎಷ್ಟಿದೆ, ಅದರ ಮೆಷರ್ಮೆಂಟ್ ಎಷ್ಟಿದೆ, ಕ್ವಾಲಿಟಿ ಎಷ್ಟು, ಪ್ರೈಸ್ ಎಷ್ಟು ಅನ್ನೋದನ್ನು ಹೇಳಿ ಅದನ್ನೊಂದು ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡ್ತಾರೆ. ಅದನ್ನು ನಾವು ಪ್ರೊಫಾರ್ಮ ಆಫ್ ಇನ್ವಾಯ್ಸ್ ಅಂತ ಹೇಳ್ತೇವೆ. ಜಸ್ಟ್ ಬಿಲ್ಲಿಂಗ್ ಥರನೇ. ಆದರೆ ಅದನ್ನು ಗೂಡ್ಸ್ ಕಳಿಸ್ಬೇಕಾದ್ರೆ ನಾನು ಎಷ್ಟು ಕ್ವಾಲಿಟಿ ಪ್ರಾಡಕ್ಟ್ನ ಕಳಿಸ್ತಾ ಇದ್ದೀನಿ, ಯಾವ್ಯಾವ ಪ್ರಾಡಕ್ಟ್ನ ಕಳಿಸ್ತಾ ಇದ್ದೀನಿ, ಅದ್ರ ಮೆಷರ್ಮೆಂಟ್ ಎಷ್ಟು, ವೆಯ್ಟ್ ಎಷ್ಟು, ಕ್ವಾಂಟಿಟಿ ಎಷ್ಟು, ಅದರ ಪ್ರೈಸ್ ಎಷ್ಟು ಅನ್ನೋದನ್ನೆಲ್ಲನೂ ಮೆನ್ಷನ್ ಮಾಡ್ತೇವೆ. ಈಗ ನೀವು ಹೋಗಿ ಒಂದು ಸೂಪರ್ ಮಾರ್ಕೆಟಲ್ಲಿ ಏನಾದರೂ ಒಂದಿಷ್ಟು ಸಾಮಾನ್ಸ್ ತೊಗೊಂಡ್ರೆ, ಬಿಸ್ಕೆಟ್ಸು, ಚಾಕ್ಲೇಟ್ಸು, ಬೇರೆ ಇನ್ನೇನೋ ಡಿಟರ್ಜೆಂಟ್, ಸೋಪ್ಸು, ಹ್ಯಾಂಡ್ ವಾಶು, ಸ್ಯಾನಿಟೈಸರು, ಇನ್ನೇನಾದರೂ ತಗೊಂಡ್ರೆ ಅದಕ್ಕೊಂದು ಬಿಲ್ ಕೊಡ್ತಾರೆ. ಓಕೆ, ಸೊ ಆ ಬಿಲ್ನ ನಾವು ಇನ್ವಾಯ್ಸ್ ಅಂತ ಹೇಳ್ತೀವಿ. ನೀವೇನೇ ಪರ್ಚೇಸ್ ಮಾಡಿದ್ರು, ಎಷ್ಟು ತೊಗೊಂಡಿದ್ದಾರೆ, ಎಷ್ಟು ವೆಯ್ಟ್, ಅದರೆಷ್ಟು, ಈಗ ಯಾವುದಾದ್ರೂ ಒಂದೊಂದೇನಾದರೂ ನಾವು
ಸಕ್ಕರೆ ಏನಾದ್ರು ತೊಗೊಂಡ್ರೆ ಅರ್ಧ ಕೆ ಜಿನ 1/4 ಕೆ ಜಿನ ಎಷ್ಟಂತ. ಸೊ ಅದ್ರ ವೆಯ್ಟ್ ಕ್ವಾಲಿಟಿ ಎಲ್ಲ ಹಾಕಿರ್ತಾರೆ ಅದರ ಮೇಲೆ ಅಮೌಂಟ್ ಕೂಡ ಮೆನ್ಷನ್ ಮಾಡ್ತಾರೆ, ಬಿಲ್ ಕೊಡ್ತಾರೆ, ಅದನ್ನು ನಾವು ಇನ್ವಾಯ್ಸ್ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಏನಂತಂದರೆ ಅವ್ನು ಕಳಿಸೋ ಗೂಡ್ಸಿನ ಕ್ವಾಲಿಟಿ ಹೇಗಿದೆ, ಏನಿದೆ, ಎಷ್ಟು ಕಳಿಸ್ತಿದ್ದಾನೆ ಅನ್ನೋದನ್ನು ಹೇಳಿದರೆ ಅದನ್ನು ನಾವು ಪ್ರೊಫಾರ್ಮ್ ಆಫ್ ಇನ್ವಾಯ್ಸ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಅಕೌಂಟ್ ಸೇಲ್ ಅಂತ ಇದೆ. ಅಕೌಂಟ್ ಅಂತಂದ್ರೇನು, ಒಬ್ಬರ ಅಕೌಂಟ್ ಬರಿತೀವಿ, ಎಷ್ಟು ಗೂಡ್ಸ್ ತೊಗೊಂಡ, ಎಷ್ಟು ಸೇಲ್ ಮಾಡ್ದೆ, ಇನ್ನು ದುಡ್ಡು ಎಷ್ಟು ಕೊಡಬೇಕು ಅಂತ. ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ ಏನು ಮಾಡ್ತಾರೆ, ನಮ್ಮ ಹೆಸರಲ್ಲಿ ದುಡ್ಡು ಯಾವ್ಯಾವಾಗ ಡೆಪಾಸಿಟ್ ಆಯಿತು, ಯಾವ್ಯಾವಾಗ ಡ್ರಾ ಆಯಿತು ಅನ್ನೋದನ್ನೆಲ್ಲ ಬರೀತಾರೆ. ಜಸ್ಟ್ ಲೈಕ್ ದಟ್ ಓನ್ಲಿ. ಅಕೌಂಟ್ ಸೇಲ್ ಅಂತಂದರೆ ನಾವು ಗೂಡ್ಸ್ನ ಕಳಿಸಿದ್ದೀವಿ, ಸ್ಟೇಟ್ಮೆಂಟ್ ಅದು ಸೆಂಡ್ ಬೈ ದ ಕನ್ಸೈನಿ ಟು ಹಿಸ್ ಕನ್ಸೈನರ್ ಅಂತ ಪೀರಿಯಡಿಕಲಿ. ಏನಂತ ಕಳಿಸ್ತಾನೆ, ನಾ ಏಜೆಂಟಿಗೆ ಗೂಡ್ಸ್ನ ಕಳಿಸಿದ್ದೀನಿ, ಅವನು ಹಾಕ್ತಾನೆ ಗೂಡ್ಸ್ನ. ಅವನೊಂದು ಗೂಡ್ಸ್ನ ಕಳಿಸಿದ್ಮೇಲೆ ಒಂದು ಅಕೌಂಟ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಿ ಹಾಕ್ತಾನೆ. ಏನಂತ, ನೀವು ಕಳಿಸಿದ ಗೂಡ್ಸ್ ಇಷ್ಟು, ನನಗೆ ಆಗಿರೋಂಥ ಎಕ್ಸ್ಪೆನ್ಸಸ್ ಇಷ್ಟು, ನನ್ನ ಕಮಿಷನ್ ಇಷ್ಟು, ನಾನು ಸೇಲ್ ಮಾಡಿರೋದಿಷ್ಟು, ಉಳ್ಕೊಂಡಿರೋದಿಷ್ಟು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡ್ತಾನೆ. ಏಜೆಂಟ್ ಪ್ರಿಪೇರ್ ಮಾಡೋವಂಥದ್ದು ಇದು ಅಕೌಂಟ್ ಸೇಲ್ಸ್ನ. ಸೊ ಹೀ ಈಸ್ ಗೋಯಿಂಗ್ ಟು ಪ್ರಿಪೇರ್ ಸ್ಟೇಟ್ಮೆಂಟ್ ಕಳಿಸ್ತಾನೆ ಕನ್ಸೈನಿ ಟು ಹಿಸ್ ಕನ್ಸೈನರ್. ಎಷ್ಟು ಸೇಲ್ ಆಗಿದೆ, ಆಫ್ಟರ್ ಸೇಲ್ ಆಫ್ ದ ಎಂಟೈರ್ ಕನ್ಸೈನ್ಮೆಂಟ್ ಅಂತ, ಸೇಲ್ ಆದಮೇಲೆ ಎಷ್ಟೆಲ್ಲ ಉಳ್ಕೊಂಡಿದೆ, ಎಷ್ಟನ್ನೆಲ್ಲ ಎಕ್ಸ್ಪೆನ್ಸಸ್ ಆಯಿತು, ಕಮಿಷನ್ ಎಷ್ಟು ಚಾರ್ಜ್ ಮಾಡಿದ್ದಾನೆ, ಇನ್ನೆಷ್ಟು ಕೊಡಬೇಕು ಅನ್ನೋದನ್ನು ಮೆನ್ಷನ್ ಮಾಡಿ ಹಾಕ್ತಾರೆ. ಅದನ್ನು ನಾವು ಅಕೌಂಟ್ ಸೇಲ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಕನ್ಸೈನ್ಮೆಂಟ್ ಅಕೌಂಟ್ ಅಂತಿದೆ. ಏನಿದು ಕನ್ಸೈನ್ಮೆಂಟ್ ಅಕೌಂಟ್? ಸೊ ಕನ್ಸೈನ್ಮೆಂಟ್ ಅಕೌಂಟ್ ಅಂದರೆ ಈಗ ನಾನು ಗೂಡ್ಸ್ನ ಅಲ್ಲಿ ಕಳಿಸಿದ್ದೀನಿ ಸೇಲ್ ಮಾಡೋದಕ್ಕೆ ಏಜೆಂಟ್ ಮೂಲಕ. ಈ ಏಜೆಂಟಿಂದ ನಾನು ಸೇಲ್ ಮಾಡಿದ್ದಕ್ಕೆ ನನಗೆ ಪ್ರಾಫಿಟ್ ಆಯಿತಾ ಲಾಸ್ ಆಯಿತಾ ಅನ್ನೋದನ್ನು ಒಂದು ಅಕೌಂಟ್ನ ಪ್ರಿಪೇರ್ ಮಾಡ್ಕೊತೀನಿ. ಅದನ್ನು ನಾನು ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಹೇಳ್ತೀನಿ. ಸೊ ಕನ್ಸೈನ್ಮೆಂಟ್ ಯಾರ್ಯಾರಿಗೆ ಕಳಿಸ್ತೀನಿ ಅಂತ. ಓಕೆ, ನಾನು ಗೂಡ್ಸ್ನ ಸೇಲ್ ಮಾಡೋದಕ್ಕೆ ಏಜೆಂಟಿಗೆ ಕಳಿಸಿದ್ದೀನಿ. ಆ ಏಜೆಂಟಿಗೆ ಕಳಿಸಿದ್ದಾದಮೇಲೆ ನಾನು ಅದನ್ನು ಒಂದು ಅಕೌಂಟ್ ಓಪನ್ ಮಾಡಿ ಪ್ರಿಪೇರ್ ಮಾಡ್ತೀನಿ. ನನ್ನ ಕನ್ಸೈನ್ಮೆಂಟ್ ಅಕೌಂಟಲ್ಲಿ ನನಗೆ ಪ್ರಾಫಿಟ್ ಆಯಿತಾ ಲಾಸ್ ಆಯಿತಾ, ನನಗೆ ಗೂಡ್ಸ್ ಕಳಿಸಿದ ಎಕ್ಸ್ಪೆನ್ಸಸ್ ಎಷ್ಟು, ಅವನು ಎಷ್ಟು ಸೇಲ್ ಮಾಡಿದ್ದಾನೆ, ಅವನಿಗಾಗಿರೋ ಎಕ್ಸ್ಪೆನ್ಸಸ್ ಎಷ್ಟು ಕೊಡಬೇಕು, ಅವನಿಗೆ ಕಮಿಷನ್ ಎಷ್ಟು ಕೊಡಬೇಕು ಅನ್ನೋದನ್ನೆಲ್ಲ ನೋಡಿಕೊಂಡು, ಮತ್ತು ಎಷ್ಟು ಗೂಡ್ಸ್ ಇದು ಸೇಲ್ ಆಗಿದೆ, ಎಷ್ಟು ಗೂಡ್ಸು ಸೇಲ್ ಆಗಲಿಲ್ಲ ಅನ್ನೋದನ್ನೆಲ್ಲ ತೊಗೊಂಡು ಒಂದು ಸಪ್ರೇಟ್ ಅಕೌಂಟ್ ಮಾಡ್ತೀನಿ. ಅದನ್ನು ನಾವು ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಇದಿಷ್ಟು ಕೂಡ ಕನ್ಸೈನ್ಮೆಂಟ್ ಅಕೌಂಟ್. ನೆಕ್ಸ್ಟ್ ಕನ್ಸೈನಿ ಅಕೌಂಟ್ ಅಥವಾ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಸೊ ಎರಡೂ ಕೂಡ ಇದೆ. ಏನಿದು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಂತ ಹೇಳಿ ನಾವು ನೋಡೋಣ. ಓಕೆ, ಸೊ ಕನ್ಸೈನ್ಮೆಂಟ್ ಅಕೌಂಟ್ ಆಯಿತು. ಕನ್ಸೈನಿ ಅಕೌಂಟ್ ಅಂತಂದರೆ ದ ಏಜೆಂಟ್ ಟು ಹೂಮ್ ದ ಗೂಡ್ಸ್ ಆರ್ ಕನ್ಸೈನ್ಡ್ ಬೈ ದ ಪ್ರಿನ್ಸಿಪಲ್ ಫಾರ್ ದ ಸೇಲ್ ಇನ್ ರಿಟರ್ನ್ ಫಾರ್ ಕಮಿಷನ್ ಅಂತಿದೆ. ಅಂದರೆ ಯಾರಿಗೆ ನಾನು ಎಷ್ಟು ಗೂಡ್ಸ್ ಕಳಿಸಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ನಾನು 2-3 ಕನ್ಸೈನ್ಮೆಂಟ್ ಇದೆ ಅಂತ ತಿಳ್ಕೊಳ. ಐ ಹ್ಯಾವ್ ಗಿವನ್ ಕನ್ಸೈನ್ಮೆಂಟ್ ಫಾರ್, ಈಗ ನಿಮ್ಮ ಕ್ಲಾಸಲ್ಲೇ BBA ಕ್ಲಾಸಲ್ಲೇ 1, 2, 3 ಜನ ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ಬಿ ಬಿ ಎಲ್ಲೊಬ್ಬರು, ಸೆಕೆಂಡ್ BBAಲ್ಲೊಬ್ಬರು, ಥರ್ಡ್ BBAಲ್ಲೊಬ್ಬರು, 3 ಜನ ಕೂಡ ನನ್ನ ಪ್ರಾಡಕ್ಟ್ನ, ಅಂದರೆ ನನ್ನ ಕಂಪ್ನಿ ಪ್ರಾಡಕ್ಟ್ನ ಸೇಲ್ ಮಾಡ್ತಾರೆ. ಸೊ ಅದನ್ನು ಪ್ರಾಡಕ್ಟ್ A, ಪ್ರಾಡಕ್ಟ್ B, ಅದನ್ನು ನಾನು ಫಸ್ಟ್ BBA, ಸೆಕೆಂಡ್ BBA, ಥರ್ಡ್ BBA ಅಂತೀವಿ. ಅದನ್ನೇ ನಾವು ಕನ್ಸೈನೀಸ್ ಅಕೌಂಟ್ ಅಂತ ಹೇಳ್ತೀವಿ. ಏಜೆಂಟ್ ಅಕೌಂಟ್ನ ನಾವು ಕನ್ಸೈನಿ ಅಕೌಂಟ್ ಅಂತ ಹೇಳ್ತೇವೆ. ಸಿಂಪಲ್ ಆಗಿ ಅಂದರೆ ಏಜೆಂಟ್ ಅಕೌಂಟು, ಆಯಿತಾ. ಅದನ್ನು ನಾವು ಕನ್ಸೈನಿ ಅಂತ. ಏನಿದು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಂತ ದ ಗೂಡ್ಸ್ ಕನ್ಸೈನ್ಡ್ ಬೈ ದ ಕನ್ಸೈನರ್ ಟು ಹಿಸ್ ಕನ್ಸೈನಿ ಅಂತ ಹೇಳ್ತಿದ್ದಾರೆ. ಏನು ಗೂಡ್ಸ್ ಸೆಂಟ್ ಬೈ ದ ಕನ್ಸೈನರ್ ಅಂತ ಹೇಳ್ತಿದ್ದಾರೆ. ಏನು, ನಾನು ಎಷ್ಟು ಗೂಡ್ಸ್ನ ಸೇಲ್ ಮಾಡೋದಕ್ಕೆ ಕಳಿಸ್ದೆ, ಆಯಿತಾ. ಅದನ್ನು ದ ಗೂಡ್ಸ್ ಕನ್ಸೈನ್ಡ್ by the consignor to his consignee for sale in return for commission are called goods sent. ನಾನು ಅವನಿಗೆ ಗೂಡ್ಸ್ನ ಸೇಲ್ ಮಾಡು ಅಂತ ಹೇಳಿ ಏನು ಕಳಿಸ್ದೆ ಅದನ್ನು ನಾನು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಂತ ಹೇಳ್ತೇನೆ. ಓಕೆ, ದ ಗೂಡ್ಸ್ ಕನ್ಸೈನ್ಡ್ ಬೈ ದ ಕನ್ಸೈನರ್ ಟು ಹಿಸ್ ಕನ್ಸೈನಿ, ಕಳಿಸಿದ್ದಾನೆ ಫಾರ್ ಎ ಸೇಲ್ ಇನ್ ರಿಟರ್ನ್. ಕಳಿಸೋದೇನಕ್ಕೆ? ಏಜೆಂಟಿಗೆ ಗೂಡ್ಸ್ನ ಸೇಲ್ ಆಗೋದಕ್ಕೆ. ಅದನ್ನು ನಾನೇನು ಗೂಡ್ಸ್ನ ಕಳಿಸಿದ್ದೀನಿ ಸೇಲ್ ಮಾಡೋದಕ್ಕೆ, ಅದನ್ನು ನಾವು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಇದಿಷ್ಟು ಟರ್ಮ್ಸ್ ಯೂಸ್ಡ್ ಇನ್ ಕನ್ಸೈನ್ಮೆಂಟ್ ಆಯಿತು. ನೆಕ್ಸ್ಟ್
ಯಾವ್ಯಾವುದೆಲ್ಲ ಅಕೌಂಟ್ಸ್ನ ಪ್ರಿಪೇರ್ ಮಾಡ್ತಾರೆ ಅಂತ ಹೇಳಿ ನೋಡೋಣ. ಸೊ ಫಸ್ಟ್ ಒನ್ ಕನ್ಸೈನ್ಮೆಂಟ್ ಸ್ಟಾಕ್, ಡೈರೆಕ್ಟ್ ಆರ್ ರೆಕರಿಂಗ್ ಎಕ್ಸ್ಪೆನ್ಸಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಲಾಸ್ ಆಫ್ ಸ್ಟಾಕ್, ನಾರ್ಮಲ್ ಲಾಸ್ ಮತ್ತು ಅಬ್ನಾರ್ಮಲ್ ಲಾಸ್ ಅಂತ ಹೇಳ್ತೇವೆ. ಫಸ್ಟ್ ಒನ್ ಕನ್ಸೈನ್ಮೆಂಟ್ ಸ್ಟಾಕ್ ಅಂತ ಹೇಳ್ತೇವೆ. ಏನಿದು ಕನ್ಸೈನ್ಮೆಂಟ್ ಸ್ಟಾಕ್ ಅಂದರೆ ಅಂತ. ಸೊ ಏನಂತಂದರೆ ಅದನ್ನು ಬೆಟರ್ ಏನಂದರೆ ಕ್ಲೋಸಿಂಗ್ ಸ್ಟಾಕ್ ಅಂತ ಕೂಡ ನಾವು ಕನ್ಸೈನ್ಮೆಂಟ್ ಸ್ಟಾಕ್ನ ಕ್ಲೋಸಿಂಗ್ ಸ್ಟಾಕ್ ಅಂತ ಕೂಡ ನಾವು ಹೇಳ್ಬೋದು. ಏನಿದು ಕನ್ಸೈನ್ಮೆಂಟ್ ಸ್ಟಾಕ್ ಅಂತಂದರೆ ಎಲ್ಲ ಇಯರ್-ಎಂಡ್ಗೆ ನಾವು ಅಕೌಂಟ್ನ ಪ್ರಿಪೇರ್ ಮಾಡೋದು. ಸೊ ಎಂಡ್ ಆಫ್ ದ ಫೈನಾನ್ಸ್ ಪೀರಿಯಡಲ್ಲಿ ನಮ್ಮ ಹತ್ರ ಉಳ್ಕೊಂಡಿರುವಂಥ ಅನ್ಸೋಲ್ಡ್ ಐಟಮ್ನ ಕನ್ಸೈನ್ಮೆಂಟ್ ಸ್ಟಾಕ್. ನಾನೀಗ 10,000 ಪ್ರಾಡಕ್ಟ್ನ ಕಳಿಸಿದ್ದೇನೆ ಎಕ್ಸಾಂಪಲ್. ಅವನು 8,000 ಪ್ರಾಡಕ್ಟ್ನ ಸೇಲ್ ಮಾಡಿದ್ದಾನೆ. ಇನ್ನು ಉಳ್ಕೊಂಡಿದ್ದಷ್ಟು 2,000. ಕಳಿಸಿದ್ದು 10,000, ಸೇಲ್ ಮಾಡಿದ್ದು 8,000, ಉಳಿದಿದ್ದು 2,000. ಸೇಲ್ ಆಗದೇ ಉಳಿದಿರುವಂಥದ್ದನ್ನು ನಾವು ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳ್ತೇವೆ. ಸೊ ಸೇಮ್ ಥಿಂಗ್ ಕನ್ಸೈನ್ಮೆಂಟ್ ಸ್ಟಾಕ್ ಅಂದರೆ ಕ್ಲೋಸಿಂಗ್ ಸ್ಟಾಕ್. ನಾವು ಕಳಿಸಿದ್ರಲ್ಲಿ ಎಷ್ಟು ಸೇಲ್ ಆಗದೇ ಉಳಿದಿದೆ ಅನ್ನೋದೇ ಕನ್ಸೈನ್ಮೆಂಟ್ ಸ್ಟಾಕ್. ನೆಕ್ಸ್ಟ್ ಡೈರೆಕ್ಟ್ ಆರ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ನಾನ್ ರಿಕರಿಂಗ್ ಅಂದರೆ, ರೆಕರಿಂಗ್ ಅಂದರೆ ಪ್ರತಿ ಸತಿ ರಿಪೀಟ್ ಆಗುವಂಥದ್ದು. ನಾನ್ ರಿಕರಿಂಗ್ ಅಂದರೆ ರಿಪೀಟ್ ಆಗ್ತಲೇ ಇರೋದನ್ನು ನಾವು ನಾನ್ ರೆಕರಿಂಗ್ ಅಂತ ಹೇಳ್ತೇವೆ. ಓಕೆ, ಸೊ ಇಲ್ಲಿ ಡೈರೆಕ್ಟ್ ಆಫ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಏನು ಅಂತ. ಈಗ ಗೂಡ್ಸ್ನ ಕನ್ಸೈನರ್ ಓನರ್ ಅಥವಾ ಮ್ಯಾನುಫ್ಯಾಕ್ಚರ್ ಏನು ಮಾಡ್ತಾನೆ, ಒಂದು ಶಿಪ್ಪಿಗೆ ಹಾಕ್ತಾನೆ ಅಂತ ತಿಳ್ಕೊಳ್ಳೋಣ. ಓಕೆ, ಆ ಶಿಪ್ಪಿಗೆ ಹಾಕಿದ ಮೇಲೆ ಅವನೇನು ಮಾಡ್ತಾನೆ, ಶಿಪ್ಪಿಗೆ ಹಾಕಬೇಕಾದ್ರೆ ಅವ್ನಿಗೇನೇನೆಲ್ಲ ಚಾರ್ಜಸ್ ಆಗುತ್ತೆ, ಪ್ಯಾಕೇಜ್ ಚಾರ್ಜಸ್ ಆಗುತ್ತೆ, ಕ್ಯಾರೇಜ್ ಚಾರ್ಜಸ್ ಆಗುತ್ತೆ, ಬೋರ್ಡಿಂಗ್ ಚಾರ್ಜಸ್ ಆಗುತ್ತೆ, ಫ್ರೈಟ್ ಚಾರ್ಜಸ್ ಆಗುತ್ತೆ, ಎಕ್ಸ್ಪೋರ್ಟ್ ಡ್ಯೂಟೀಸ್ ಆಗುತ್ತೆ, ಇನ್ಶೂರೆನ್ಸ್ ಆಗುತ್ತೆ. ಈಗ ಒಂದು ಫಾರ್ ಎಕ್ಸಾಂಪಲ್ ಕೊರಿಯರ್ ಕಳಿಸ್ತೀವಿ ಅಂತಂದರೆ ಅದು ಲೋಡಿಂಗ್ ಅನ್ಲೋಡಿಂಗ್ ಜಸ್ಟ್ ಏನೋ ಒಂದು ಮೊಬೈಲ್ನ ಕೊರಿಯರ್ ಕಳಿಸೋದಕ್ಕೂ ಅಥವಾ ಈ ಕಾರ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾರಲ್ಲ ಸೇಲ್ ಮಾಡಬೇಕಾದ್ರೆ ನೋಡಿ ಎಷ್ಟು ವ್ಯತ್ಯಾಸ ಇದೆ ಅಂತ, ಕ್ಯಾರಿಂಗ್ ಕಾಸ್ಟ್ ಎಷ್ಟಾಗುತ್ತೆ ಅಂತ. ಓಕೆ, ಇಲ್ಲಿ ಒಂದು ಗೂಡ್ಸ್ನ ನಾನು ಕನ್ಸೈನರ್ ಹಾಕ್ತಾಯಿದ್ದಾನೆ ಸೇಲ್ ಮಾಡಿಕೊಡು ಅಂತ. ಅವ್ನು ಹಾಕಬೇಕಾದ್ರೆ ಪ್ಯಾಕಿಂಗ್ ಚಾರ್ಜಸ್ ಆಗುತ್ತೆ, ಕ್ಯಾರೇಜ್ ಚಾರ್ಜಸ್ ಆಗುತ್ತೆ, ಬೋರ್ಡಿಂಗ್ ಚಾರ್ಜಸ್ ಆಗುತ್ತೆ, ಲೋಡಿಂಗ್ ಚಾರ್ಜಸ್ ಆಗುತ್ತೆ, ಫ್ರೈಟ್ ಚಾರ್ಜಸ್ ಆಗುತ್ತೆ, ಎಕ್ಸ್ಪೋರ್ಟ್ ಡ್ಯೂಟೀಸ್ ಅಂದರೆ ಟ್ಯಾಕ್ಸ್ ಆಗುತ್ತೆ, ಮತ್ತು ಇನ್ಶೂರೆನ್ಸ್ ಏನಾರ ಪ್ರಾಡಕ್ಟ್ ಮೇಲೆ ತೊಗೊಂಡ್ರೆ ಇನ್ಶೂರೆನ್ಸ್ ಕೂಡ ಆಗುತ್ತೆ. ಓಕೆ, ಸೊ ಇದಿಷ್ಟು ಕೂಡ ನಾನು ಗೂಡ್ಸ್ನ ಕಳಿಸ್ಬೇಕಾಗುವಂಥ ಎಕ್ಸ್ಪೆನ್ಸಸ್, ಅದನ್ನು ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ತೊಗೊಳೋಣ, ನೀವೆಲ್ಲ ಕೂಡ ಕನ್ನಡ ಇಂಗ್ಲೀಷ್ ಬುಕ್ನ ಕಾಲೇಜಲ್ಲಿ ಪರ್ಚೇಸ್ ಮಾಡಿದ್ರಿ. ವಿ ಆರ್ ನಾಟ್ ಎನ್ ಏಜೆಂಟ್ ಬಟ್ ವಿ ಆರ್ ಎ ಫೆಸಿಲಿಟೇಟರ್. ಓಕೆ, ಸೊ ಅವರು ಆ ಗೂಡ್ಸ್ನ ಅವರ ಪ್ಲೇಸಿಂದ, ಪಬ್ಲಿಷರ್ ಪ್ಲೇಸಿಂದ ಕಾಲೇಜಿಗೆ ಬರಲಿಕ್ಕೆ ಎಷ್ಟೆಲ್ಲ ಎಕ್ಸ್ಪೆನ್ಸಸ್ ಆಯಿತು ಅದನ್ನು ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ನಾನ್ ರೆಕರಿಂಗ್, ಅದು ಒಂದೇ ಸತಿ ಆಗುವಂಥದ್ದು, ಅದಕ್ಕೆ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್. ಪ್ಯಾಕಿಂಗ್ ಚಾರ್ಜಸ್ಸು, ಎಕ್ಸ್ಪೋರ್ಟ್ ಚಾರ್ಜಸ್ಸು, ಇನ್ಶೂರೆನ್ಸು ಮತ್ತು ಟ್ಯಾಕ್ಸು, ಅದೆಷ್ಟು. ನೆಕ್ಸ್ಟ್ ಇಂಡೈರೆಕ್ಟ್ ಆರ್ ರೆಕರಿಂಗ್ ಎಕ್ಸ್ಪೆನ್ಸಸ್, ಮತ್ತೆ ರಿಪೀಟ್ ಆಗುವಂಥ ಎಕ್ಸ್ಪೆನ್ಸಸ್ನ ನಾವು ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ ಅಥವಾ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಗೂಡ್ಸ್ನ ಅವನಿಗೆ ಕೊಟ್ಟಿದ್ದಾಗೋಯ್ತು. ಕೊಟ್ಟಿದ್ದಾದಮೇಲೆ ಅವನೇನು ಮಾಡ್ತಾನೆ, ಇಲ್ಲಿ ಅಡ್ವರ್ಟೈಸ್ ಕೊಡ್ತಾನೆ, ಆಮೇಲಿಂದ ಅಡ್ವರ್ಟೈಸಿಂಗ್ ಕೊಡ್ತಾನೆ. ಅಡ್ವರ್ಟೈಸಿಂಗ್ ಆದಮೇಲೆ ಇನ್ಶೂರೆನ್ಸ್ ಚಾರ್ಜಸ್ ಏನಾರು ಇದ್ದರೆ ಶಾಪಿಗೆ, ಗೋಡೌನ್ ಎಕ್ಸ್ಪೆನ್ಸಸ್ಸು, ಗೋಡೌನ್ ರೆಂಟು, ಶೋರೂಮ್ ಎಕ್ಸ್ಪೆನ್ಸಸ್ ಏನಾರು ಇದ್ದರೆ, ಅಡ್ವರ್ಟೈಸ್ಮೆಂಟ್ ಇದ್ದರೆ, ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ಸು ಅಥವಾ ಸೇಲ್ಸ್ಮೆನ್ ಎಕ್ಸ್ಪೆನ್ಸಸ್ ಏನಾರು ಇದ್ದರೆ, ರೆಂಟು ಪೇ ಮಾಡಿದರೆ ಆ ಎಲ್ಲ ಎಕ್ಸ್ಪೆನ್ಸಸ್ನ ನಾವು ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಏನು ಗೂಡ್ಸ್ನ ತೊಗೊಂಡ್ಮೇಲೆ ಏನೇನೆಲ್ಲ ಅವನು ಎಕ್ಸ್ಪೆನ್ಸಸ್ನ ಬೇರ್ ಮಾಡ್ತಾನೆ ಅಂತ. ಅವನು ಅಲ್ಲಿಂದ ಗೂಡ್ಸ್ನ ವಾಪಸ್, ಈಗ ಅವನು ಒಂದು ಶಿಪ್ಪಿಗೆ ಹಾಕಿದ್ದಾನೆ, ಶಿಪ್ಪಿಂದ ರಿಸೀವ್ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು, ಲೋಡ್ ಮಾಡೋಕೆ ಅವ್ನು ಕೊಟ್ಟಿದ್ದ ಅನ್ಲೋಡಿಂಗ್ ಚಾರ್ಜಸ್ ಅಂದರೆ ಈಗ ಈ ಕನ್ಸ್ಟ್ರಕ್ಷನ್ಸಲ್ಲೆಲ್ಲ ನೋಡಿರ್ತೀರಲ್ಲ, ಸಿಮೆಂಟ್ ಲಾರಿ ಎಲ್ಲ ಬಂದರೆ ಅದನ್ನು ಸಿಮೆಂಟ್ ಬ್ಯಾಗ್ಸ್ ಎಲ್ಲ ತೆಗೆದು ಕೆಳಗೆ ಹಾಕ್ತಾರಲ್ಲ, ಅದನ್ನು ನಾವು ಅನ್ಲೋಡಿಂಗ್ ಅಂತ ಹೇಳ್ತೀವಿ. ಸೊ ಗೂಡ್ಸ್ನ ಅನ್ಲೋಡ್ ಮಾಡಬೇಕು, ಆಮೇಲಿಂದ ಟ್ಯಾಕ್ಸ್ ಪೇ ಮಾಡಬೇಕು. ಅದನ್ನು ಆ ಎಕ್ಸ್ಪೆನ್ಸಸ್ಸು ಅಲ್ಲಿ ಡೈರೆಕ್ಟಲ್ಲಿ ಬರುತ್ತೆ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ಗೂಡ್ಸ್ನ ಸೇಲ್ ಮಾಡೋದಕ್ಕೆ ಅವನು ಏನೇನೆಲ್ಲ ಎಕ್ಸ್ಪೆನ್ಸಸ್ ಆಯಿತು, ಗೂಡ್ಸು ಅವನಿಗೆ ಸಿಕ್ಕಿದ ಮೇಲೆ. ಈಗ ಫಾರ್ ಎಕ್ಸಾಂಪಲ್ ತೊಗೊಳೋಣ, ಐ ಆಮ್ ಸೆಂಡಿಂಗ್ ಗೂಡ್ಸ್ ಟು ದರ್ಶನ್ ಟು ಸೆಲ್ ಇಟ್ ಅಥವಾ ಗೋಪಾಲಕೃಷ್ಣ. ಈಗ ಇಬ್ರಿಗೂ ಕಳಿಸ್ತೇನೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ಕಳಿಸ್ಬೇಕಾದ್ರೆ ನಾನು ಇಲ್ಲಿಂದ ಆಟೋ ಮಾಡಿ ಅಲ್ಲಿ ಹಾಕ್ತೇನೆ. ಆಟೋ ಚಾರ್ಜಸ್ಸು, ಪ್ಯಾಕಿಂಗ್ ಚಾರ್ಜಸ್ಸು, ಕ್ಯಾರಿಂಗ್ ಚಾರ್ಜಸ್ಸು, ಟ್ಯಾಕ್ಸ್ ಏನಿದ್ರೆ ಟ್ಯಾಕ್ಸ್ ಎಲ್ಲ ಹಾಕ್ತೇನೆ. ಅದ್ರ ಮೇಲೆ ಇನ್ಶೂರೆನ್ಸ್ ತೊಗೊಂಡಿದ್ರೆ ಅದೆಲ್ಲ ತೊಗೊತೇನೆ. ಅದೆಲ್ಲ ಕೂಡ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು, ಆಯಿತಾ. ಈಗ ಅವನ ಗೂಡ್ಸ್ನ ತೊಗೊಂಡ್ಮೇಲೆ ರೆಂಟ್ ಕಟ್ತಾನೆ, ಗೋಡೌನ್ ರೆಂಟ್ ಕಟ್ತಾನೆ, ಅಡ್ವರ್ಟೈಸಿಂಗ್ ಆಗುತ್ತೆ, ಸೇಲ್ಸ್ ಎಕ್ಸ್ಪೆನ್ಸಸ್ ಆಗುತ್ತೆ,
ವೇರ್ ಹೌಸ್ ಎಕ್ಸ್ಪೆನ್ಸಸ್ ಆಗುತ್ತೆ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇರುತ್ತೆ, ಸೇಲ್ಸ್ ಮ್ಯಾನ್ ಎಕ್ಸ್ಪೆನ್ಸಸ್ ಇರುತ್ತೆ. ಆ ಎಕ್ಸ್ಪೆನ್ಸಸ್ನೆಲ್ಲ ನಾವೇನಂತ ಹೇಳ್ತೀವಿ, ಸೇಲ್ ಮಾಡೋದಕ್ಕಾಗುವಂಥ ಎಕ್ಸ್ಪೆನ್ಸಸ್ಸು ರೆಕರಿಂಗು. ಗೂಡ್ಸ್ನ ಕಳಿಸಿ ಮತ್ತು ರಿಸೀವ್ ಮಾಡೋದಕ್ಕಾಗುವಂಥ ಎಕ್ಸ್ಪೆನ್ಸಸ್ಸು ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು. ಓಕೆ, ನೆಕ್ಸ್ಟ್ ಲಾಸ್ ಆಫ್ ಸ್ಟಾಕ್ ಅಂತಿದೆ, ಅನ್ನೋದು 2 ಟರ್ಮ್ಸ್. ಈಗ ಯೂಶ್ವಲಿ ಒಂದೊಂದು ಪ್ರಾಡಕ್ಟೆಲ್ಲ ಲಾಸ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಐಸ್ ಕ್ರೀಮ್ನೇನಾದರೂ ನೀವೇನಾದರೂ ತೊಗೊಂಡು ಬಂದರೆ ಏನಾಗುತ್ತೆ, ಬಿಸಿಲಿಗೆ ತೊಗೊಂಡು ಬಂದರೆ ಕರ್ಗೋಗುತ್ತೆ, ಎವಾಪರೇಟ್ ಆಗೋಗುತ್ತೆ ಅಂತ ಹೇಳ್ತೇವೆ. ಸೊ ಇವಾಗ ಪ್ರಾಡಕ್ಟ್ಸ್ ಎಲ್ಲ ಏನಾಗುತ್ತೆ, ಒಂದೊಂದು ಸತಿ ಟ್ರಾನ್ಸ್ಪೋರ್ಟೇಷನಲ್ಲಿ ಎವಾಪರೇಟ್ ಆಗ್ಬೋದು, ಡ್ಯಾಮೇಜ್ ಆಗ್ಬೋದು, ಲೀಕ್ ಆಗ್ಬೋದು. ಯಾವಾಗ ಲೋಡಿಂಗ್ ಅನ್ಲೋಡಿಂಗ್ ಚಾರ್ಜಸಲ್ಲಿ ಡ್ರೈಯಿಂಗ್ ಅಪ್ ಒಣಗೋಗ್ಬೋದು, ಬ್ರೇಕ್ ಆಗ್ಬೋದು, ಆಯಿತಾ, ಏನಾದರೂ ಆಗ್ಬೋದು. ಸೊ ಅದನ್ನು ನಾವು ಲಾಸ್ ಅಂತ ಹೇಳ್ತೇವೆ. ಯೂಶ್ವಲಿ ಈ ನಾರ್ಮಲ್ ಲಾಸು ಎಕ್ಸ್ಪೆಕ್ಟೆಡ್. ಏನು, ಈಗ ಯಾವುದೋ ಒಂದು ಪ್ರಾಡಕ್ಟಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಎವಾಪರೇಟ್ ಆಗೇ ಆಗುತ್ತೆ, ಒಂದು ಸ್ವಲ್ಪ ವೆಯ್ಟ್ ಲಾಸ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ, ಅದು ನಾರ್ಮಲು. ಅಥವಾ ಹೋಗಬೇಕಾದ್ರೆ ಈ ಪ್ರೋಸೆಸ್ಸಲ್ಲಿ ಒಂದಿಷ್ಟು ಲಾಸ್ ಎಕ್ಸ್ಪೆಕ್ಟೆಡ್ ಅಂತ ತಿಳ್ಕೊಳ್ಳೋಣ, ಅದು ಲಾಸ್ ಆಫ್ ಸ್ಟಾಕ್. ಯಾವುದೋ ಒಂದು ಈ ಎಲ್ಲ ಯಾವುದಾದ್ರೂ ಒಂದು ರೀಸನ್ಗಾದರೆ ನಾವು ಅದನ್ನು ಲಾಸ್ ಅಂತ ಹೇಳ್ತೇವೆ, ಲಾಸ್ ಆಫ್ ಸ್ಟಾಕ್. ನಾರ್ಮಲ್ ಲಾಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ನಾರ್ಮಲ್ ಲಾಸ್ ಅಂದರೆ ಏನಂತಂದರೆ ಇಲ್ಲಿ ನ್ಯಾಚುರಲ್ ಆಗಿ ಆಗುವಂಥದ್ದು, ಎಕ್ಸ್ಪೆಕ್ಟೆಡು. ನಾ ಇಲ್ಲಿ ಹಾಕ್ತೀನಿ, ಇಲ್ಲಿಂದ ಹಾಕಿದರೂ ಕೂಡ ಅಲ್ಲಿ ಹೋಗೋಷ್ಟ್ರಲ್ಲಿ ವೆಯ್ಟ್ ಕಡಿಮೆ ಆಗುತ್ತೆ. ಗಾಡಿ ಟ್ರಾನ್ಸ್ಪೋರ್ಟೇಷನ್ ಹೋಗ್ಬೇಕಾದ್ರೆ ಟ್ರಾನ್ಸ್ಪೋರ್ಟ್ ಆಗಬೇಕಾದ್ರೆ ಪ್ರಾಡಕ್ಟು ಲೀಕೇಜ್ ಆಗ್ಬೋದು, ಪ್ರಾಡಕ್ಟ್ ಡ್ಯಾಮೇಜ್ ಆಗ್ಬೋದು, ಅದೆಲ್ಲ ಎಕ್ಸ್ಪೆಕ್ಟೆಡ್ ಅಂತ. ಎಕ್ಸ್ಪೆಕ್ಟೆಡ್ ಆದರೆ ನಾರ್ಮಲ್ ಲಾಸು. ಅನ್ಎಕ್ಸ್ಪೆಕ್ಟೆಡು ಆಕ್ಸಿಡೆಂಟ್ ಆದರೆ ಅಬ್ನಾರ್ಮಲ್ ಲಾಸ್ ಅಂತೆ. ಯಾವಾಗ ಆಕ್ಸಿಡೆಂಟ್ ಆಗುತ್ತೆ, ಕೇರ್ಲೆಸ್ ಮಾಡಿದಾಗ. ಸೊ ಹಾಗೆ ನೆಗ್ಲಿಜೆನ್ಸಿ ಅಥವಾ ಕೇರ್ಲೆಸ್ಸಿಂದ ಅರೈಸ್ ಆಗುವಂಥ ಲಾಸ್ನ ನಾವು ಅಬ್ನಾರ್ಮಲ್ ಲಾಸ್ ಅಂತ ಹೇಳ್ತೀವಿ. ಓಕೆ, ಸೊ ಪ್ರಿವೆಂಟಿವ್ ಮೆಷರ್ಸ್ನ ತೊಗೊಂಡಲ್ಲೇ ಇದ್ದರೆ, ವಿತೌಟ್ ಕೇರ್ ಇಲ್ದಲೇ ಇದ್ದರೆ ಆಗ ಮಾತ್ರ ಲಾಸ್ ಆಗುತ್ತೆ. ಅದನ್ನು ನಾವು ಅಬ್ನಾರ್ಮಲ್ ಲಾಸ್ ಅಂತ ಹೇಳ್ತೀವಿ. ಓಕೆ, ಸೊ ಇದಿಷ್ಟು ಕೂಡ ಈ ಬೇರೆ ಲೆಡ್ಜರ್ ಅಕೌಂಟ್ಸ್ ನಾವು ಪ್ರಿಪೇರ್ ಮಾಡುವಂಥದ್ದು. ಜಸ್ಟ್ ಗೋ ಆನ್, ಲೆಟ್ ಅಸ್ ಸಿ. ಓಕೆ, ಥ್ಯಾಂಕ್ ಯು.